ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ ಇತ್ತ ಸ್ವಲ್ಪ ಗಮನ ಕೊಡಿ, ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಗಮನ ಹರಿಸಿ. ಒಂದು ರಸ್ತೆ ಪೂರ್ಣಗೊಳಿಸೋದಕ್ಕೋಸ್ಕರ ಎಷ್ಟು ವರ್ಷ ಬೇಕು ನಿಮಗೆ ಅಂತೇಳಿ ಸ್ಥಳೀಯರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಶ್ನೆಯನ್ನು ಸಹಿತ ಮಾಡ್ತಾ ಇದ್ದಾರೆ. ಆಮೆಗತಿಯಲ್ಲಿ ಸಾಗ್ತಾ ಇದೆ ರಾಜಧಾನಿಯ ರಸ್ತೆ ಕಾಮಗಾರಿ. ಎಲ್ಲಿ ನೋಡಿದ್ರೂ ಕೂಡ ಧೂಳು ಗುಡ್ಡಿಗಳ ನಡುವೆ ಸಿಲಿಕಾನ್ ಸಿಟಿ ಜನರು ಹೈರಾಣಾಗಿದ್ದಾರೆ. ಒಂದು ಕಡೆ ಬೈಲಿಕಾವಲ್ ಸ್ಯಾಂಕಿ ಕೆರೆ ಸಂಪರ್ಕಿಸುವಂತಹ ರಸ್ತೆ ಕಾಮಗಾರಿ ಅಪೂರ್ಣವಾಗಿದೆ. ಈಗಾಗಲೇ ಕಾಮಗಾರಿ ಶುರುವಾಗಿ ವರ್ಷಗಳೇ ಕಳೆದರೂ ಸಹಿತ ಕೆಲಸ ಮಾತ್ರ ಮುಗಿತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಜನರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರಸ್ತೆಗೆ ಅವಲಂಬಿತವಾಗಿರುವಂತಹ ವಾಹನ ಸವಾರರು ಅದೇ ಒಂದು ರಸ್ತೆಯಲ್ಲಿ ದಿನನಿತ್ಯವೂ ಕೂಡ ಸಂಚಾರ ಮಾಡುವಂತಹ ವಾಹನ ಸವಾರರು ಕೂಡ ಒಂದು ಕಡೆ ತಬ್ಬಿಬ್ಬಾಗಿ ಹೋಗಿದ್ದಾರೆ. ದಿನನಿತ್ಯವೂ ಕೂಡ ಅಪಘಾತಗಳ ಭೀತಿಯಲ್ಲಿ ಜನರು ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ಧೂಳು, ಒಂದು ಕಡೆ ಅರ್ಧಂಬರ್ಧಂ ಆಗಿರುವಂತಹ ಈ ಒಂದು ಕಾಮಗಾರಿ. ಇದರಿಂದಾಗಿ ಜನರು ಬೇಸತ್ತು ಹೋಗಿದ್ದಾರೆ. ಉಸಿರುಗಟ್ಟುವ ವಾತಾವರಣದಲ್ಲಿ ಸ್ಥಳೀಯರ ಬದುಕು ಒಂದು ಕಡೆ ದುಸ್ತರವಾಗಿದೆ. ಆ ಮಟ್ಟದ ರೀತಿಯಲ್ಲಿ ಧೂಳು ಎಲ್ಲವೂ ಕೂಡ ಇದೆ. ಹೀಗಾಗಿ ಇದರ ಬಗ್ಗೆ ಯಾರೂ ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ವಾ ಅನ್ನುವಂಥ ನಿಟ್ಟಲ್ಲಿ ಜನರು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆಗಿದಾಕಿರುವಂತಹ ರಸ್ತೆಗಳಿಂದ ಅಪಘಾತಗಳ ಭೀತಿ ಹೆಚ್ಚಾಗ್ತಾ ಇದೆ. ರಾತ್ರಿ ವೇಳೆ ಸಂಚರಿಸಲು ಎದುರುವಂತಾಗ್ತಾ ಇದೆ. ವಾಹನ ಸವಾರರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ರಾತ್ರಿ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಮಗಾರಿ ಅರ್ಧ ಮಾಡಿ ಬಿಟ್ಟಿರೋದ್ರಿಂದ ರಸ್ತೆ ಯಾವುದು, ಇಲ್ಲಿ ಹಳ್ಳ ಯಾವುದು ಏನೂ ಕೂಡ ಗೊತ್ತಾಗೋದಿಲ್ಲ ಅಂತೇಳಿ ಜನರು ಪರದಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು, IT ಸಿಟಿ, ಗಾರ್ಡನ್ ಸಿಟಿ ಈ ಎಲ್ಲವೂ ಮಾತ್ರ ಹೆಸರಲ್ಲಿರುವಂಥದ್ದು. ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಕೇವಲ ಹೆಸರಿಗೆ ಮಾತ್ರ ಇದು ಬ್ರ್ಯಾಂಡ್ ಬೆಂಗಳೂರು, ಕೆಲಸಗಳು ಯಾವುದೇ ರೀತಿಯಾಗಿ ಬ್ರ್ಯಾಂಡ್ ಆಗಿ ಆಗಿಲ್ಲ ಅನ್ನುವಂಥದ್ದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ನೀವೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು. ಇದು ನಮ್ಮ ಬೆಂಗಳೂರಿನಲ್ಲಿ ಇದು ಕೇವಲ ಈ ಏರಿಯಾದಲ್ಲಿ ಎಲ್ಲ ಸಾಕಷ್ಟು ಏರಿಯಾಗಳಲ್ಲೂ ಕಂಡು ಬರುವಂತಹ ಪರಿಸ್ಥಿತಿ. ಕಾಮಗಾರಿಯನ್ನ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಕೈಗೆತ್ಕೊಳ್ತಾರೆ. ಆದ್ರೆ ಒಂದು ಸಣ್ಣ ಪುಟ್ಟ ಕಾಮಗಾರಿ ಆಗ್ಬೇಕು ಅಂತಂದ್ರೆ ವರ್ಷಗಳೇ ಕಳೆದೋಗ್ಬೇಕಾಗತ್ತೆ. ಇದು ಇರುವಂತಹದ್ದು ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಮುಂಭಾಗದ ರಸ್ತೆ. ಇದು ಸಂಪೂರ್ಣವಾಗಿ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಒಂದು ಕಡೆಗೆ ವೈಯಾಲಿಕಾವಲ್ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂತದ್ದು, ಇನ್ನೊಂದು ಪೊಲೀಸ್ ಸ್ಟೇಷನ್ ನ ಮುಂಭಾಗದ ರಸ್ತೆಯ ಪರಿಸ್ಥಿತಿ ಈ ರೀತಿ ಆದ್ರೆ ಜನಸಾಮಾನ್ಯರು ಜೀವನ ಮಾಡೋದು ಯಾವ ರೀತಿ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇದೇನು ನಿನ್ನೆ ಮೊನ್ನೆಯಿಂದ ಶುರುವಾಗಿರುವಂತಹ ಕಾಮಗಾರಿ ಅಲ್ಲ, ಕಳೆದ ಒಂದು ವರ್ಷದಿಂದ ಶುರುವಾಗಿರುವಂತಹ ಕಾಮಗಾರಿ. ವರ್ಷಗಳೇ ಕಳೆದ್ರು ಒಂದು ಸಣ್ಣ ರಸ್ತೆಯ ಕಾಮಗಾರಿ ಮಾಡುವುದಕ್ಕೆ ಇವರಿಗೆ ವರ್ಷಗಳು ಬೇಕು ಅಂತಂದ್ರೆ ಹಾಗಾದ್ರೆ ಬೆಂಗಳೂರಿನ ಏನು ಅಭಿವೃದ್ಧಿಗೆ ಇನ್ನು ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಹೇಳಿ ಇದೊಂದು ವೈಟ್ ಟಾಪಿಂಗ್ ಕಾಮಗಾರಿ ಆಗಿದೆ. ಬೋರ್ಡ್ ಹಾಕ್ತಾರೆ, ವೈಟ್ ಟಾಪಿಂಗ್ ಕಾಮಗಾರಿ ಪ್ರಗತಿಯಲ್ಲಿ ಅಂತ ಹೇಳಿ ಬೋರ್ಡ್ ಹಾಕ್ತಾರೆ. ಆದ್ರೆ ವೇಗವಾಗಿ ಮುಗಿಸುವಂತಹ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಅಧಿಕಾರಿಗಳಿಗೆ ಗೊತ್ತಾಗಲ್ವಾ? ಪ್ರತಿನಿತ್ಯವೂ ಸಹ JCB ಬರುತ್ತೆ, ಅದಕ್ಕೆ ಬೇಕಾದಂತಹ ವೆಹಿಕಲ್ಸ್ಗಳು ಬರ್ತವೆ, ಕೆಲಸಗಳು ಆಗ್ತಾನೆ ಇದೆ ಅಂತ ಹೇಳ್ತಾರೆ. ಆದ್ರೆ ವೇಗವಾಗಿ ಆಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಒಂದು ಕಡೆಗೆ. ಜೊತೆಗೆ ಈ ರಸ್ತೆಯ ಮುಂಭಾಗದಲ್ಲಿ ಕಂಡು ಬರುವಂತಹ ಎರಡೂ ಬದಿಯಲ್ಲಿರುವಂತಹ ಏನು ಶಾಪ್ಗಳಿದಾವೆ, ಸಂಪೂರ್ಣವಾಗಿ ಶಾಪ್ ಅನ್ನ ಮುಚ್ಚಿ ಒಂದು ವರ್ಷನೇ ಆಗ್ತಾ ಬಂತು. ಅವರಿಗೆ ವ್ಯಾಪಾರ ಇಲ್ಲ, ಒಂದು ಕಡೆಗೆ ಇನ್ನೊಂದು ಕಡೆಗೆ ಧೂಳಿನ ಸಮಸ್ಯೆ. ಈ ಎಲ್ಲದರ ಮಧ್ಯದಲ್ಲೂ ಸಹ ಜೀವನ ನಡೆಸ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಸಹ ಈಗಾಗಲೇ ಸ್ಥಳೀಯರೇ ಹೇಳಿರುವಂತಹದ್ದು. ಒಟ್ಟಾರೆಯಾಗಿ ಒಂದು ಕಾಮಗಾರಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಇಂತ ಏನು ಇತಿಮಿತಿ ಇರುತ್ತೆ, ಅದಕ್ಕೆ ಆದಂತಹ ಸಮಯ ಸಂದರ್ಭ ಇರುತ್ತೆ. ಆದ್ರೆ ಎಲ್ಲವೂ ಸಹ ಕೆಲಸದ ಸಮಯವೂ ಸಹ ಮೀರಿ ಹೋದಾಗ ಅದು ಕಾಮಗಾರಿಗೆ ಇಷ್ಟೊಂದು ಸಮಯ ಬೇಕಾ ಅನ್ನುವಂಥದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಷ್ಟರ ಮಟ್ಟಿಗೆ ಎಷ್ಟು ವರ್ಷಗಳಿಂದ ಆಗ್ತಾ ಇದೆ, ಜೊತೆಗೆ ಅವರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕೆಂತಂದ್ರೆ ಉದ್ಯೋಗ ಇದೆ, ಇಲ್ಲಿ ಸಾಕಷ್ಟು ಬಿಸ್ನೆಸ್ಗಳು ಸದ್ಯಕ್ಕೆ ಹೊಡೆತ ಬಿದ್ದಿರುವಂತದ್ದು. ಒಂದ್ ಕಡೆ ಸದ್ಯಕ್ಕೆ ಗ್ಯಾಸ್ ಎಫೆಕ್ಟ್ ಇದೆ, ಆದ್ರೆ ಇವರಿಗೆ ಒಂದು ವರ್ಷದಿಂದಲೇ ಸಹ ಉದ್ಯೋಗದಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇರುವಂತದ್ದು. ತಾವು ಸ್ಥಳೀಯರು ಇಲ್ಲಿ ಎಷ್ಟು ದಿನದಿಂದ ಈ ಕಾಮಗಾರಿ ನಡೀತಾ ಇರೋದು? ಇದಾಯ್ತು, ಒಂದು ವರ್ಷದ ಮೇಲೆ ಶುರು ಆಯ್ತು ಮೇಡಮ್. ಇದು ಆ್ಯಕ್ಚುಲಿ ರೋಡ್ ಚೆನ್ನಾಗಿತ್ತು ಮೇಡಮ್. ಇದು ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಇದೇನಂತಂದರೆ ಈಗ ನೋಡಿದ್ದೀರ ನೀವು, ಯಾರು ವೈಟ್ ಟ್ಯಾಪಿಂಗ್ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಇವತ್ತು ಆ ವೈಟ್ ಟ್ಯಾಪಿಂಗ್ನ ತಪ್ಕೊಳ್ಳೋ ಅಂಥವ್ರು ಆಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ವೈಟ್ ಟ್ಯಾಪಿಂಗ್ ಶುರು ಮಾಡ್ತು, ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಿದವರು ಹಿಂದೆ ಇವಾಗ ಅಪೋಸಿಷನ್ ಕೂತಿರೋ ಅಂಥವ್ರು ಇವತ್ತು ಅವರೇ ಇದನ್ನು ತಪ್ಕೊಂಡು ಕೆಲಸ ಮಾಡ್ತಾರೆ. ಯಾಕಂದರೆ ಇಲ್ಲಿ ನೋಡಿ, ಸುಮಾರು ಇದಕ್ಕೇನಿಲ್ಲ ಅಂದರೆ ಒಂದು ಇಲ್ಲಿಂದ ವೈಯಾಲಿಕಾವಲ್ ಪೂರ್ತಿ ಹೆಚ್ಚು ಕಮ್ಮಿ ಒಂದು 20-25 ಕೋಟಿ ಇರುತ್ತಿದ್ದು. ನಿಮ್ಗೆ ಆಸ್ಫಾಲ್ಟ್ ಮಾಡಿದರೆ ಇಷ್ಟೊಂದು ದುಡ್ಡೇ ಖರ್ಚಾಗ್ತಿರಲಿಲ್ಲ. ಜನರದ್ದು ಟ್ಯಾಕ್ಸ್ನ ಉಳಿಸ್ಬೋದಿತ್ತು. ಆ ಟ್ಯಾಕ್ಸ್ ಉಳಿದಂಥ ಟ್ಯಾಕ್ಸ್ನ ಜನತೆಗೆ ಏನಾರು ಒಂದು ಒಳ್ಳೆ ಕೆಲಸ ಮಾಡಬೇಕಿತ್ತು. ಮಲ್ಲೇಶ್ವರಮಲ್ಲಿ ಇವತ್ತಿನ ದಿನ ಇದೊಂದೇ ಅಂತಲ್ಲ, ಸುಮಾರು ಮಲ್ಲೇಶ್ವರಂ 8th ಮೈನಲ್ಲೂ ಅಷ್ಟೇ ಇಲ್ಲಿ ಆಮೇಲೆ ಪಕ್ವವಾದ ಪರಿಪೂರ್ಣವಾದ ಕಾಮಗಾರಿ ಅಲ್ಲ.
ಇವತ್ತು ನೋಡಿ ಈ ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಇವತ್ತು ಏನು ಹಸಿರು ಮರಗಳು ಕಾಣ್ತಿದೆ, ಮುಂದಿನ ಇನ್ನೊಂದು 4-5 ವರ್ಷದೊಳಗೆ ಇದೆಲ್ಲ ಸತ್ತೋಗತ್ತೆ. ಸರ್, ಈಗ ಸುತ್ತಮುತ್ತಲು ನಾವು ನೋಡ್ತಾ ಇದೀವಿ, ಅಲ್ಲಿಂದ ಶಾಪ್ಗಳೆಲ್ಲ ಅಂದ್ರೆ ಜೀವನನೇ ಹಾಳಾಗಿದೆ. ಎಲ್ಲ ಶಾಪನ್ನ ಮುಚ್ಚಾಕಿದ್ದಾರೆ. ಅವ್ರಿಗೆ ಎಷ್ಟು ಹೊಡೆತ ಆಗ್ತಾ ಇದೆ, ತಾವು ದಿನನಿತ್ಯ ನೋಡ್ತಾ ಇರ್ತೀರಾ? ತುಂಬಾ ಹೊಡ್ತಾ ಇದೆ ಮೇಡಮ್. ಯಾಕಂದ್ರೆ ಈ ಧೂಳಲ್ಲಿ ಬಂದು ಯಾರನ್ನ ತಿನ್ಬೇಕು ಅಂತಂದ್ರೆ ಯೋಚನೆ ಮಾಡ್ತಾರೆ, ಆ ಧೂಳೆಲ್ಲ ಮತ್ತೆ ಆರೋಗ್ಯಕ್ಕೆ ಸೇರ್ಕೊಂಡು ಅವ್ರ ಆರೋಗ್ಯ ಹಾಳಾಗುತ್ತೆ. ಹಂಗಾಗಿ ನೋಡಿ ನಾವು ನೋಡ್ತಾ ಇದ್ದೀವಿ, ತುಂಬಾ ಹೋಟ್ಲುಗಳು ತುಂಬಾ ಜೀವನ ಮಾಡ್ತಾ ಇದೆ, ಹೆಂಗೋ ಒಂದು ಜೀವನ ಮಾಡಿ ಬಡವರು ಬಗ್ಗರು ಬಂದು ಏನೋ ಒಂದು ಅಳತೆಗೆ ತಿನ್ಕೊಂಡು ಹೋಗ್ತಾ ಇದ್ರು. ಇವತ್ತು ಅದೆಲ್ಲ ಮುಚ್ಚಾಗಿರೋದ್ರಿಂದ ಜನತೆಗೆ ತುಂಬಾ ಕಷ್ಟ ಆಗಿದೆ. ಈ ಜನರ ಗೋಳನ್ನ ಕೇಳೋರು ಯಾವ ಸರ್ಕಾರನೂ ಇಲ್ಲ ಮೇಡಮ್. ಸುಮ್ಕೆ ನಾಮಕಾವಸ್ಥೆಗೆ ನಾವು ಅವ್ರ ವಿರುದ್ಧವಾಗಿ ಮಾತಾಡ್ತೀವಿ ಅನ್ನೋದಷ್ಟೇನೆ. ಎಲ್ಲ ಸರ್ಕಾರನೂ ಕುಲಗೆಟ್ಟೋಗಿದೆ ಮೇಡಮ್. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಯಾವುದೇ ಸರ್ಕಾರಗಳು ಮುನ್ನಿಂತ್ಕೊಂಡು ಕೆಲಸವನ್ನ ಕಾಮಗಾರಿನ ಜನಸಾಮಾನ್ಯರಿಗೆ ಸಿಗ್ಬೇಕಾಗಿರುವಂತಹದ್ದು ನೀಡ್ತಾ ಇಲ್ಲ. ಸುಮಾರು 1 ವರ್ಷದಿಂದ ಈ ರೀತಿಯಾದಂತಹ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಸ್ಥಳೀಯರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.